ಒಂದು ಗಣೇಶೋತ್ಸವದಲ್ಲಿ ಮಸೀದಿಯಿಂದ ಕಲ್ಲೆಸೆದು ಗಣಪತಿಗೆ ಅಪಮಾನವನ್ನು ಮಾಡಿದಂಥ ಘಟನೆಯನ್ನು ನಾನು ಖಂಡಿಸ್ತಾ ಇದ್ದೀನಿ. ಮದ್ದೂರು ಘಟನೆ ಇದು ಮೊದಲನೇದಲ್ಲ ಮತ್ತು ಕೊನೆಯದ್ದೂ ಅಲ್ಲ. ಎಲ್ಲಿವರೆಗೆ ಮುಸ್ಲಿಮ ತುಷ್ಟೀಕರಣ, ಮುಸ್ಲಿಮ ಗೂಂಡಾಗಳ ಸೊಕ್ಕಿನಿಂದ ವರ್ತನೆ ಮಾಡ್ತಾ ಇರುವಂಥ ಈ ಮುಸ್ಲಿಮರ ಮಾನಸಿಕತೆ ಬದಲಾಗೋದಿಲ್ವೋ ಅಲ್ಲಿವರೆಗೆ ಈ ರೀತಿ ನಿರಂತರವಾಗಿ ನಡೆಯುತ್ತೆ ಅಂತನ್ನುವಂಥದ್ದು ಹೇಳ್ತೀನಿ. ಇನ್ನೊಂದು, ಹಿಂದೂ ಸಮಾಜ ಮದ್ದೂರು ಗಣಪತಿಗೆ ಅಪಮಾನ, ಇದರ ಅರ್ಥನೇ ಇಡೀ ದೇಶದ ಗಣಪತಿಗೆ ಅಪಮಾನ. ನಮ್ಮ ಗಣಪತಿಗೆ ಏನಾಗಿಲ್ಲ ಅಂತ ಹೇಳಿ ಬಾಯಿ ಮುಚ್ಚಿಕೊಂಡು ಕೂತ್ಕೋಬೇಡಿ. ಹಿಂದೂ ಸಮಾಜ ಹೇಡಿತನದ ವರ್ತನೆಯ ಪರಿಣಾಮನೇ ಮುಸ್ಲಿಂ ಗುಂಡಾಗಳ ಇವತ್ತು ಬಹಳ ಪುಂಡಾಟಿಕೆ ನಡೀತಾ ಇದೆ. ನಮ್ಮ ಗಣೇಶನ ಹಬ್ಬ ನಮ್ಮ ದೇಶದಲ್ಲಿ ಸಾವಿರ ವರ್ಷದಿಂದ ಪ್ರಥಮ ಪೂಜಕ, ಮೊದಲನೇ ಪೂಜೆ ಮಾಡೋದೇ ಗಜಾನನಿಗೆ ನಾವು. ಅಂಥ ಗಣೇಶನ ವಿಸರ್ಜನೆ ಮೆರವಣಿಗೆಯಲ್ಲಿ ನೀವು ಕಲ್ಲೆಸೆತೀರಿ ಅಂತಂದರೆ ಇನ್ನು ಮುಂದಿನ ದಿನಗಳಲ್ಲಿ ನಾನು ಹೇಳ್ತೀನಿ, ನಮ್ಮ ಹಿಂದೂ ಸಮಾಜ ಇದಕ್ಕೆ ಉತ್ತರ ಕೊಡುತ್ತೆ. ಯಾರ್ಯಾರು ಕಲ್ಲೆಸಿತಾರೆ, ಯಾರ್ಯಾರು ಈ ರೀತಿಯ ನಮ್ಮ ಹಿಂದೂ ಹಬ್ಬಗಳನ್ನು ಅಪಮಾನ ಅವಮಾನ ಮಾಡ್ತೀರಿ, ಅಡ್ಡಿಪಡಿಸ್ತೀರಿ, ಮನೆಗೆ ಹೊಕ್ಕು ಹೊಡಿತೀವಿ ಅಂತನ್ನುವಂಥದ್ದು ಹೇಳ್ತೀನಿ. ಇನ್ನು ಸಹನೆ ಇಲ್ಲ. ನಿಮಗೆ ದೇವರುಗಳು ಇರಲಿಕ್ಕಿಲ್ಲ, ನಿಮಗೆ ಅಲ್ಲ ಒಬ್ಬನೇ ದೇವರು ಇರ್ಬೋದು, ಆದರೆ ನಾವು ಬಹು ದೇವೋಪಾಸಕರಿದ್ದೀವಿ. ನಮಗೆಲ್ಲರಲ್ಲೂ ದೇವರನ್ನು ಕಾಣುವಂಥ ಮಾನಸಿಕ ಸ್ಥಿತಿ ನಮ್ಮದಿದೆ. ಸೊ ನಮ್ಮ ದೇಶದಲ್ಲೇ ಹುಟ್ಟಿ ನಮ್ಮ ದೇಶದ ಅನ್ನ ತಿಂದು ಇವತ್ತು ನಮ್ಮ ದೇಶದ ಗಣೇಶನ ಮೇಲೆ ಅಥವಾ ಇನ್ಯಾವುದೋ ಇದರ ಮೇಲೆ ಕಲ್ಲೆಸುವಂಥ ಮಾನಸಿಕತೆ ಇದೆಯಲ್ಲ, ಹುಷಾರ್. ಮುಸ್ಲಿಂ ಸಮಾಜಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಸಾಗರದಲ್ಲಿ, ಶಿವಮೊಗ್ಗ ಜಿಲ್ಲೆ ಸಾಗರದಲ್ಲಿ ಇಬ್ಬರು ಹುಡುಗರು ಮನೆ ಮೇಲಿಂದ ಗಣೇಶನ ಮೆರವಣಿಗೆ ಮೇಲೆ, ಗಣಪತಿಯ ಮೇಲೆ ಉಗುಳ್ತಾರೆ. ಯಾಕೆ? ಆ ಮಕ್ಕಳಿಗೆ ಮದರ್ಸಾದಲ್ಲಿ ಏನು ಹೇಳಿದಿರಿ? ಆ ಉಗುಳಕ್ಕೆ ಹೇಳಿದಿರಿ. ಹಿಂದೂಗಳ ದೇವತೆಗಳ ಮೇಲೆ ಉಗುಳಿರಿ, ಕಲ್ಲೆಸಿರಿ, ಪೆಟ್ರೋಲ್ ಬಾಂಬ್ ಹಾಕಿ ಅಡೆತಡೆ ಮಾಡಿ, ಇದನ್ನು ಹೇಳಿದಿರಿ. ಸೊ ಮದರ್ಸಾದಲ್ಲಿ ವಿಷ ತುಂಬೋದು ಕೆಲಸ ಮಾಡ್ತಾ ಇದ್ದೀರಿ ನೀವು. ಈ ರೀತಿಯ ಕರ್ನಾಟಕದಲ್ಲಿ ಆಗ್ತಾ ಇರುವಂಥ ಈ ಬೆಳವಣಿಗೆಗೆ ಮೊದಲನೇದು ಕಾಂಗ್ರೆಸ್ ಕಾರಣ. ಕಾಂಗ್ರೆಸ್ನವರ ತುಷ್ಟೀಕರಣ, ಕಾಂಗ್ರೆಸ್ನವ್ರ ಅಪೀಸ್ಮೆಂಟ್, ಕಾಂಗ್ರೆಸ್ನವ್ರ ವೋಟ್ ಬ್ಯಾಂಕ್ ಮುಸ್ಲಿಮರನ್ನು ತಲೆ ಮೇಲೆ ಕೂಡಿಸ್ಕೊಂಡು ಓಡಾಡ್ತಾ ಇರೋದು ಪರಿಣಾಮನೇ ಮದ್ದೂರು ಘಟನೆ ಇರ್ಬೋದು. ಇಡೀ ಕರ್ನಾಟಕದಲ್ಲಿ ಸುಮಾರು 5 ಕಡೆಗೆ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿದ್ದಾರೆ. ಎಲ್ಲಿ ಹೋಗ್ತಾ ಇದೆ ಪಾಕಿಸ್ತಾನ್ ಜಿಂದಾಬಾದ್? ಈ ದೇಶದಲ್ಲಿ ಈ ಅನ್ನ ತಿಂದು ಪಾಕಿಸ್ತಾನದ ಹೇಲ್ ತಿಂತಾ ಇದ್ರಿ. ಪಾಕಿಸ್ತಾನದ ಏನು ಸ್ಥಿತಿ ಇದೆ ನಿಮಗೆ ಗೊತ್ತಾ? ಭಿಕಾರಿ ಆಗಿದ್ದಾರೆ ಪಾಕಿಸ್ತಾನಕ್ಕೆ. ಈ ದೇಶದಲ್ಲಿ ಅನ್ನ ತಿಂದಂಥವ್ರು ನಿಮಗೆ ಕಲ್ಪನೆ ಇಲ್ವಾ? ಪಾಕಿಸ್ತಾನ್ ಜಿಂದಾಬಾದ್ ಅಂತಂದರೆ ಇಸ್ಲಾಂ ಜಿಂದಾಬಾದ್, ಪಾಕಿಸ್ತಾನ ಅಲ್ಲ ಅದು. ಸೊ ಇದಕ್ಕೆ ಮೊದಲನೆಯ ಏವನ್ನ ಆರೋಪಿ ಅಂತಂದರೆ ಕಾಂಗ್ರೆಸ್. ಸೊ ನೀವು ಅವರನ್ನು ಬೆಳೆಸ್ತಾ ಇದ್ದೀರಿ. ಇದು ಭಾಳ ದೊಡ್ಡ ದೇಶಕ್ಕೆ, ಸಮಾಜಕ್ಕೆ ಅಪಾಯಕಾರಿ ಅನ್ನುವಂಥದ್ದು ಹೇಳ್ತೀನಿ. ಎರಡನೇದು ಪೊಲೀಸ್ ಡಿಪಾರ್ಟ್ಮೆಂಟ್ ಯಾರ್ದು ಸರ್ಕಾರ ಇದೆ ಅವ್ರದ್ದು ಮಾತು ಕೇಳ್ತಾ ಇದ್ದಾರಲ್ಲ. ನೀವು ನ್ಯಾಯದ ಪರವಾಗಿ, ಕಾನೂನಿನ ಪರವಾಗಿ, ತಪ್ಪಿತಸ್ಥರ ಪರವಾಗಿ, ತಪ್ಪಿತಸ್ಥರು ಯಾರಿದ್ದಾರೆ ಅವರನ್ನು ಸರಿಯಾಗಿ ಶಿಕ್ಷೆ ಕೊಡುವಂಥದ್ದನ್ನು ಬಿಟ್ಟು ಮೇಲಿನವ್ರು ಯಾರು ಕಾಂಗ್ರೆಸ್ನವ್ರು ಇದ್ದಾರೆ ಕಾಂಗ್ರೆಸ್ನವ್ರ ಮಾತು ಕೇಳೋದು, BJP ಇದ್ರು BJPಯವ್ರ ಮಾತು ಕೇಳೋದು, ಇನ್ಯಾರೋ ಮಾತು ಕೇಳೋದು, ಇದು ನಿಮಗೆ ಶೋಭೆ ತರುವಂಥದ್ದಲ್ಲ. ನಿಮಗೂ ಕೂಡ ನಿಮ್ಮ ಮನೆಯಲ್ಲೂ ಕೂಡ ಗಣೇಶನ ಪೂಜೆ ಮಾಡ್ತೀರಿ, ಹಿಂದೂಗಳಿದ್ದೀರಿ. ನೀವು ಯೋಚನೆ ಮಾಡಿ ಮುಂದಿನ ಭವಿಷ್ಯದ, ದೇಶದ ಭವಿಷ್ಯ ಕಾನೂನಿನ ಪ್ರಕಾರ ನಡ್ಕೊಳ್ಬೇಕು. ರಾಜಕಾರಣಿಗಳ ಬಾಲ್ಬಡ್ಕನ ಆಗಬೇಡಿ. ರಾಜಕಾರಣಿಗಳನ್ನು ನೀವು ಮಾತು ಕೇಳ್ಕೊಂಡು ನಿಮ್ಮ ಟ್ರಾನ್ಸ್ಫರೋ, ನೀವು ಸಸ್ಪೆಂಡೋ, ನಿಮಗೆ ಇನ್ನೇನು ಮಾಡ್ತಾರಂತ ಭಯ ಪಡಬೇಡಿ. ದೇಶಕ್ಕೆ ನೀವು ದ್ರೋಹ ಮಾಡ್ತಾ ಇದ್ದೀರಿ, ಕಾನೂನಿಗೆ ದ್ರೋಹ ಮಾಡ್ತಾ ಇದ್ದೀರಿ. ಇನ್ನು ಮೂರನೇದು ಕಾರಣ ಅಂತಂದರೆ ಕೋರ್ಟು ಯೋಚನೆ ಮಾಡಬೇಕು. ನಾನು ಒಂದೇ ಒಂದು ವರ್ಷದ ಹಿಂದೆ ನಾಗಮಂಗಲದಲ್ಲಿ
ಒಂದು ಅದೇ ಮಂಡ್ಯ ಜಿಲ್ಲೆ ನಾಗಮಂಗಲದಲ್ಲೂ ಇದೇ ಮಾದರಿಯಲ್ಲಿ ಘಟನೆ ಆಗಿತ್ತು. ಮಸೀದಿಯಿಂದ ಕಲ್ಲು ಬಾಂಬ್, ಪೆಟ್ರೋಲ್ ಬಾಂಬ್ಗಳು, ತಲವಾರು ತಗೊಂಡು ಬಂದು ಗಣೇಶನ ಹಬ್ಬದಲ್ಲಿ ದಾಂಧಲೆ ಮಾಡಿದ್ದು 1 ವರ್ಷ ಆಯಿತು. ಇನ್ನೂವರೆಗೆ ಕೋರ್ಟು ಅವರಿಗೆ ಶಿಕ್ಷೆ ಕೊಟ್ಟಿಲ್ಲ. ಸೊ ಕೋರ್ಟ್ ನೀವು ಶಿಕ್ಷೆ ಕೊಡದೇ ಇರೋದು ಕಾರಣ, ವಿಳಂಬದ ರೀತಿಯ ಕಾರಣನೇ ಇವತ್ತು ಈ ಸ್ಥಿತಿಗೆ ಬಂದಿದೆ ಅಂತನ್ನುವಂಥದ್ದು ಹೇಳ್ತೀನಿ. ಸೊ A1 ಕಾಂಗ್ರೆಸ್ಸು, A2 ಪೊಲೀಸ್ ಡಿಪಾರ್ಟ್ಮೆಂಟು, A3 ಈ ಕೋರ್ಟು, ಇನ್ನು A4 ಅಂದರೆ ಈ ರಾಜಕಾರಣಿಗಳು. ತುಷ್ಟೀಕರಣ ಇವತ್ತು BJP ಕೂಡ ಅವರು ಇವತ್ತು ಅಧಿಕಾರ ಇಲ್ಲ, ಇವತ್ತು ಹಿಂದುತ್ವ ಅಂತ ಅಧಿಕಾರ ಬಂತು ಅಂದರೆ ಹಿಂದೂಗಳನ್ನು ಮರಿತಾರೆ, ಹಿಂದೂ ಸಂಘಟನೆ ಮರಿತಾರೆ. ಸೊ ಬರೀ ತಮ್ಮ ಅಧಿಕಾರವನ್ನು ಚಲಾಯಿಸುವಂಥ ಮಾನಸಿಕತೆ ಈ ರಾಜಕಾರಣಿಗಳು ಕೂಡ ಬದಲಾಯಿಸಿಕೊಳ್ಳಬೇಕು ಅನ್ನುವಂಥದ್ದು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಈ ಎರಡು ವಿಷಯ ತಮ್ಮ ಮುಂದೆ ಇಟ್ಟಿದ್ದೀನಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.